ಮುಂದಾದ್ರು ಮಾಜಿ ಸಚಿವ ಕೈ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಮಾಜಿ ಸಚಿವ ಆರ್ ಶಂಕರ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಆರ್ ಶಂಕರ್. ರಾಣೆಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ ಜೊತೆ ಸಭೆ ನಡೆಸಿದ್ದಾರೆ. ಪಕ್ಷ ಸೇರ್ಪಡೆ ಕುರಿತು ಮಾತುಕತೆ ನಡೆಸಿದ್ದಾರೆ ಆರ್ ಶಂಕರ್. ವಿಧಾನಸಭೆ ಚುನಾವಣೆ ವೇಳೆ ಎನ್ಸಿಪಿಯಿಂದ ಕಣಕ್ಕಿಳಿದಿದ್ರು ಆರ್ ಶಂಕರ್. ರಾಣೆಬೆನ್ನೂರು ವಿಧಾನಸಭೆ ಕ್ಷೇತ್ರದಲ್ಲಿ ಎನ್ಸಿಪಿಯಿಂದ ಸ್ಪರ್ಧೆ ಮಾಡಿದ್ರು ಇದೇ ಆರ್ ಶಂಕರ್. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೈ ಹಿಡಿಯುವುದಕ್ಕೆ ಮುಂದಾಗ್ತಾ ಇದ್ದಾರೆ ಆರ್ ಶಂಕರ್. ಪಕ್ಷ ಸೇರ್ಪಡೆಗೆ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಆರ್ ಶಂಕರ್. ಬಿಜೆಪಿಯಲ್ಲಿದ್ದರು, ವಿಧಾನಸಭೆ ಚುನಾವಣೆ ಕೈ ತಪ್ಪಿದ್ದಕ್ಕೆ ಅಲ್ಲಿಂದ ಹೊರಬಂದಿದ್ರು. ಇದೀಗ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಆರ್ ಶಂಕರ್. ಹಾಗಾಗಿ ಪಕ್ಷ ಸೇರ್ಪಡೆಗೊಳ್ಳೋದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಒಂದಷ್ಟು ಈಗಾಗಲೇ ಮುಖಂಡರುಗಳ ಮಾತುಕತೆ ಕೂಡ ನಡೆದಿದೆ ಒಂದು ಹಂತದಲ್ಲಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆರ್ ಶಂಕರ್ ಅವರು ಕಾಂಗ್ರೆಸ್ ಸೇರೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಸೇರ್ತಾರೆ ಆರ್ ಶಂಕರ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಂ ಡಿ ಹಣಗಿ, ಈ ಹಿಂದೆ ಬಿಜೆಪಿಯಲ್ಲಿ ಇದ್ದಂತಹ ಆರ್ ಶಂಕರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಹೊರಗಡೆ ಬಂದಿದ್ರು. ಇದೀಗ ಮತ್ತೆ ಕಾಂಗ್ರೆಸ್ ಸೇರ್ಪಡೆಗೊಳ್ಳೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗಾಗಲೇ ಕಾರ್ಯಕ್ರಮ ಕೂಡ ನಿಗದಿಯಾಗಿದೆಯಾ, ಬಹುತೇಕ ಫಿಕ್ಸ್ ಆಗಿದೆಯಾ, ಖಚಿತ ಆಗಿದೆಯಾ? ಡೀಟೇಲ್ಸ್ ನೋಡೋದಾದ್ರೆ ಏನಂದ್ರೆ ಲೋಕಸಭೆ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ. ಜೊತೆಗೆ ಏನಂದ್ರೆ ಕಾಂಗ್ರೆಸ್ ನಾಯಕರು ಯಾವ ಆಕಾಂಕ್ಷಿಗಳು ಯಾವ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ ಅಂತಹ ಒಂದು ಕ್ಷೇತ್ರದ ನಾಯಕರನ್ನ, ಜೊತೆಗೆ ಪಕ್ಷೇತರವಾಗಿ ಯಾರು ಕಣಕ್ಕಿಳಿದ್ರು, ಜೊತೆಗೆ ಬಿಜೆಪಿ ಇದ್ದ ಅಸಮಾಧಾನಗೊಂಡು ಹೊರಗೆ ಯಾರು ಬಂದಿರ್ತಕ್ಕಂಥವ್ರು ಅಂತಹ ನಾಯಕರನ್ನ ಕರೆತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತ ಕಸರತ್ತನ್ನ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅಂದ್ರೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಒಬ್ಬ ಮಾಜಿ ಶಾಸಕ ಜೊತೆಗೆ ಸಚಿವರಾದಂತಹ ಆರ್ ಶಂಕರ್ ಅವರು, ಅಂದ್ರೆ ಮಾಜಿ ಸಚಿವರಾದಂತಹ ಆರ್ ಶಂಕರ್ ಅವರನ್ನ ತಡೆಯುವಂತಹ ಕಸರತ್ತನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಡಿದೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿ ಕೆ ಶಿವಕುಮಾರ್ ಬಳಿ ಏನಂದ್ರೆ ಆರ್ ಶಂಕರ್ ಅವರು ಈಗಾಗಲೇ ಮೀಟಿಂಗ್ ಮಾಡಿದ್ರೆ, ಜೊತೆಗೆ ಒಂದು ಔತಣಕೂಟದಲ್ಲಿ ಭಾಗಿಯಾಗಿ ಪಕ್ಷ ಸೇರುವುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಏನಂದ್ರೆ ಸ್ವತಃ ಈ ಬಗ್ಗೆ ರಾಣೆಬೆನ್ನೂರು ಕ್ಷೇತ್ರದ ಶಾಸಕರಾದಂತಹ ಏನು ಪ್ರಕಾಶ್ ಕೋಳಿವಾಡ ಅವರು ಇದ್ರೆ, ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಹ ಏನಂದ್ರೆ ಈ ಒಂದು ಫೋಟೋನ ಹರಿಬಿಟ್ಟಿದ್ದಾರೆ. ಯಾಕಂದ್ರೆ ಮಾಜಿ ಸಚಿವರಾದಂತವ್ರು, ಜೊತೆಗೆ ಏನಂದ್ರೆ ಆರ್ ಶಂಕರ್ ಅವರು ರಾಣೆಬೆನ್ನೂರು ಕ್ಷೇತ್ರದ ಮಾಜಿ ಶಾಸಕರು, ಇವರು ಸಹ ಏನಂದ್ರೆ ಪಕ್ಷ ಸೇರುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಆರ್ ಶಂಕರ್ ಅವರು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ತೇನೆ ಅನ್ನುವಂತ ರೀತಿಯಲ್ಲಿ ನಮ್ಮ ನಾಯಕರ ಬಳಿ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗಿರ್ತಕ್ಕಂಥ ಹಾಲಿ ಶಾಸಕ ಪ್ರಕಾಶ್ ಕೋಳಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನಂದ್ರೆ ಆರ್ ಶಂಕರ್ ಅವರು ಪ್ರಮುಖವಾದಂತ ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಆರ್ ಶಂಕರ್ ಅವರು ರಾಣೆಬೆನ್ನೂರು ಕ್ಷೇತ್ರದಲ್ಲಿರ್ತಕ್ಕಂಥ ತಮ್ಮ ಬೆಂಬಲಿಗರು ಜೊತೆಗೆ ತಮ್ಮ ಕಾರ್ಯಕರ್ತರ ಬಳಿ ಮಾತುಕತೆ ಮಾಡಿ, ಜೊತೆಗೆ ಒಂದು ಸಭೆಯನ್ನ ಮಾಡಿಕೊಂಡು ತದನಂತರ ಕಾಂಗ್ರೆಸ್ ಪಕ್ಷವನ್ನ ಸೇರಿಕೊಳ್ಳುವಂತಹ ಎಲ್ಲ ರೀತಿಯಾದಂತಹ ತಯಾರಿ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಲೋಕಸಭೆ ಚುನಾವಣೆಯಲ್ಲಿ ಏನು ತಮ್ಮ ಒಂದು ಕೈ ಅಭ್ಯರ್ಥಿಗಳಿದ್ದಾರೆ ಅವರನ್ನ ಗೆಲ್ಲಿಸುವಂತ ಎಲ್ಲ ರೀತಿಯಾದಂತಹ ತಂತ್ರಗಾಣಿಕೆಯನ್ನ ಯಾವ ರೀತಿಯಾಗಿ ಹೆಣಿಬೇಕು ಆ ರೀತಿ ಎಲ್ಲ ತಂತ್ರಗಾಣಿಕೆಯನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೆಣಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆರ್ ಶಂಕರ್ ಅವರನ್ನ ತಡೆಯುವಂತ ಪ್ರಮುಖ ಪಾತ್ರವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಜೊತೆಗೆ ಸ್ಥಳೀಯಲ್ಲಿರ್ತಕ್ಕಂಥ ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋಂತ ಮಾಹಿತಿ ದೊರೆತಕ್ಕಂಥದ್ದು. ಜೊತೆಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಗೆಲ್ಲಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ರಣತಂತ್ರಗಳನ್ನ ಕಾಂಗ್ರೆಸ್ ನಾಯಕರು ಈಗ ಹೆಣಿತಿರ್ತಕ್ಕಂಥದ್ದು. ಶಿಲ್ಪಾರಾಜನ್. ಓಕೆ, ಧನ್ಯವಾದ ಹಣಗಿ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.